ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಸೇರಿದಂತೆ ವಿವಿಧೆಡೆ ನಿನ್ನೆ ಮತ್ತು ಇಂದು ಸುರಿದ ಧಾರಾಕಾರ ಮಳೆಯಿಂದ ದಸ್ತಾಪುರ ಗ್ರಾಮದ ಮುಖ್ಯ ರಸ್ತೆ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ರಸ್ತೆ ಸಂಪರ್ಕ ಕಡಿತಗೊಂಡಿದ್ದಕ್ಕಾಗಿ ಶಾಲಾ ವಿದ್ಯಾರ್ಥಿಗಳು ಮನೆಗೆ ತೆರಳಲಾಗದೆ ಶಾಲೆಯಲ್ಲಿಯೇ ನಿನ್ನೆ ಸಾಯಂಕಾಲ 6ರವರೆಗೆ ಕೂತು ಕಾಯುವ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ವರ್ಣನ ಆರ್ಭಟ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದ್ದು ನಿತ್ಯದ ಕೆಲಸಗಳಿಗೆ ಹೋಗಿದ್ದ ಸಾರ್ವಜನಿಕರು, ರೈತರು, ಶಾಲಾ ವಿದ್ಯಾರ್ಥಿಗಳು ಟ್ರ್ಯಾಕ್ಟರ್ ಮುಖಾಂತರ ಹಾಗೂ ಪರಸ್ಪರ ಒಬ್ಬರಿಗೊಬ್ಬರು ಕೈ ಹಿಡಿದುಕೊಂಡು ಶಾಲಾ ವಿದ್ಯಾರ್ಥಿಗಳನ್ನ ಗ್ರಾಮಸ್ಥರು ನೀರಿನ ರಭಸದಲ್ಲಿ ಜೀವ ಕೈಯಲ್ಲಿ ಹಿಡಿದು ದಾಟಿಸಿದ್ರು. ಇನ್ನು ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಜೀವ ಕೈಯಲ್ಲಿ ಹಿಡಿದುಕೊಂಡು ರಸ್ತೆ ದಾಟುವುದು ಗ್ರಾಮಸ್ಥರಿಗೆ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಂಥ ಒಂದು ಸಮಯದಲ್ಲಿ ಆಸ್ಪತ್ರೆ ಅಂತ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಜೀವ ಕೈಯಲ್ಲಿ ಹಿಡಿದು ಸೇತುವೆ ದಾಟುವುದೇನು ಹೊಸದಲ್ಲ ಎಂದು ಜಿಲ್ಲಾಡಳಿತ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ವಿಷಯ ತಿಳಿದು ಸ್ಥಳಕ್ಕೆ ದೌಡಾಯಿಸಿದ ತಹಶೀಲ್ದಾರ್ ಮೊಹಮ್ಮದ್ ಮುಸೀನ್, ಪಿಎಸ್ಐ ಬಸವರಾಜ್ ಚಿತ್ಕೋಟಿ ಹಾಗೂ ಉಪ ತಹಶೀಲ್ದಾರ್ ಶರಣು ಜಾಲಹಳ್ಳಿ ಮತ್ತು ಕಂದಾಯ ಪೊಲೀಸ್ ಸಿಬ್ಬಂದಿಗಳು ರೈತರು ಹಾಗೂ ಜಾನುವಾರುಗಳನ್ನ ಕೆಲ ಕಾಲ ಸ್ಥಳದಲ್ಲೇ ನಿಂತು ಸೇತುವೆ ದಾಟದಂತೆ ನಿರ್ಬಂಧಿಸಿ ನೀರಿನ ರಭಸ ಕಡಿಮೆ ಆದ ನಂತರ ಟ್ರ್ಯಾಕ್ಟರ್ ಮುಖಾಂತರ ಸ್ಥಳಾಂತರ ಮಾಡಿದರು.